ವಾಚ್ ಮಹಾಭಾರತ ಬೈ ವ್ಯಾಸ ಆನ್ ಇನ್ಫೋ ನೋಡಿ. ವಿನೀತಾ ಚಿಕ್ಕವಳು, ಹಂಗಿನ್ ಕರೀತಾರೆ. ವಿನೀತಾ ನಿಂಗೇನಮ್ಮ ಬೇಕು? ನಂಗೆ ಏನು ಕೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡಿ ನಂಗೆ 1000 ಮಕ್ಕಳೆಲ್ಲ ಇಷ್ಟ ಇಲ್ಲ, 2 ಮಕ್ಕಳು ಕೊಡಿ, ಬಟ್ ಅವ್ರ ಮಕ್ಕಳಿಗೆ ಎಲ್ಲರಿಗಿಂತ ಶಕ್ತಿಶಾಲಿ ಆಗಲಿ. ಓಕೆ, ಇಲ್ಲಿಂದ ಸವತಿತನ ಬರುತ್ತೆ. ಇನ್ನು ಕರೆದ್ರುಗೆ ಖುಷಿ. ಈ ಜಂತುಗಳು ಬಂತ, ವಿಷಾನೂ ಇದೆಯಾ, ಯಾವನ್ನ ಬೇಕಾದ್ರೂ ಕಚ್ಚಬಹುದಾ ಅನ್ಕೊಂಡು ಅಂತ ಖುಷಿ ಆಗ್ಬಿಡುತ್ತೆ. ಇದನ್ನ ನೋಡ್ತಕ್ಕಂಥ ವಿನೀತಾ ಕಾಯ್ತಾಳೆ ಕಾಯ್ತಾಳೆ ಕಾಯ್ತಾಳೆ. ಇನ್ನ 5 ವರ್ಷ ಆಗುತ್ತೆ, ಮಕ್ಕಳು ಇನ್ನ ಅದು ಹೊಡೆದಿರಲ್ಲ. ಈಗ ಏನಪ್ಪ ಹಿಂಗಾಗೋಯ್ತು ನನ್ನ ಕತೆ, ಇದೇನು ಹೊಡೆಯುತ್ತಾ ಇಲ್ವಾ ಅನ್ನೋದು. ತಿರ್ಗಾ ಗಿಡ ಪುಟ್ರೆ ಹತ್ರ ಹೋಗ್ತಾಳೆ. ಅವಳಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ, ವೆರಿ ಮಿಸ್ಚೂವಸ್. 1 ಮೊಟ್ಟೆ ಮುಡಿದ. ಓಕೆ, ಅದರಿಂದ ಅರ್ಧ ದೇಹ ಇರೋ ಮುಂಚೆ ಮೇಲೆ ಸ್ವರ್ಗಲೋಕ, ಕೆಳಗೆ ಪಾತಾಳ ಲೋಕ ಟಚ್ ಮಾಡ್ಕೊಂಡು 1 ಸೆಕೆಂಡಿಗೆ ಬರುವಂತ ಮಗ ಬರ್ತಾನೆ. ನೀವು ಎಷ್ಟು ಮಾಡಿದ್ರು ಇಷ್ಟೇ, ನಾಳೆ ಜನಮೇಜಯ ಮಾಡೋ ಯಾಗದಲ್ಲಿ ಹೋಗಿ ಬಿದ್ದು ಬಿಡಿ ನೀವು, ಪ್ರಯೋಜನ ಇಲ್ಲ. ಅದಕ್ಕೆ ತಾಯಿ ಹುಷಾರಾಗಿ ಮಾತಾಡ್ಬೇಕು ಮಕ್ಕಳು. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಶ್ವ ಬರ್ತಾ ಇರುತ್ತೆ, ಅಲ್ಲಿ ಹೋಗಿ ಅದ್ರ ಕೂದಲನ್ನೆಲ್ಲ ಬಾಯಲ್ಲಿ ಕಚ್ಕೊಂಡು ನೇತಾಡುತ್ತೆ. ಇಲ್ಲಿಂದ ತೋರಿಸ್ತಾಳೆ, ನೋಡು ನಾನು ಹೇಳಿಲ್ವಾ ಕರಿಬಾಲ ಅಂತ. ಹೌದಲ್ವಾ ಕರಿಬಾಲ, ಬಟ್ ನಾನು ಕೇಳಿದ ಕಥೆ ನಂಗೆ ಇರ್ಲಿಲ್ವಲ್ಲ ಅಂತ. ನೋಡು ನಾನೇ ಕರೆಕ್ಟು ಅಂತ. ಆಯ್ತು, ಇವತ್ತಿಂದ ನಾನು ಕೆಲಸ ತೊಗೊಳಾಗ್ತೀನಿ. ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ನಮ್ಮ ಗರುಡ. ಅವನಿಗೆ ಇಷ್ಟ ಆಗಲ್ಲ. ಸರಿ ಹೋಗಿ ಕರೆದ್ರು ನಾ ಭಾಳವಾಗಿ ಕೇಳ್ಕೊತಾನೆ, ಬೇಡಮ್ಮ ಬಿಟ್ಟುಬಿಡು ನಮ್ಮಮ್ಮನ, ನನಗೆ ಇಷ್ಟ ಆಗಲ್ಲ, ಇಲ್ಲ ನನ್ನ ಮಕ್ಕಳು ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಅವರು. ಇಲ್ವಾ, ನಾನು ನಿಂಗೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡ್ತೀಯಾ? ಸ್ವರ್ಗಕ್ಕೆ ಹೋಗಿ ಅಮೃತ ಕಳಶ ಅಂತ ನನ್ನ ಮಕ್ಕಳಿಗೆಲ್ಲ ಕೊಡಿಸು, ಆಯಿತಾ? ಅವಾಗ ನೀನು ನೋಡ್ಕೊತೀನಿ. ಆವಾಗ ಇವಾಗ ಧರ್ಮ ಸಂಕಟ ಕೂತಿದ್ದಾನೆ. ಹೋಗಿ ಕಾಶ್ಯಪರ ಏನಪ್ಪ ಮಾಡಲಿ, ನಾನು ಈ ಥರ ಧರ್ಮ ಸಂಕಟ ಇದ್ದೀನಿ. ನಾನು ಇಂಥದ್ದು ಮಾಡಬೇಡ ಅಂತ ಹೇಳಲ್ಲ, ಏನೇ ಆಗಲಿ ಲೋಕ ಕಲ್ಯಾಣನ ತಲೆನಲ್ಲಿ ಇಟ್ಕೊಂಡು ಮಾಡು ಮಗ ಅಂತ ಹೇಳ್ತಾನೆ. ಅದನ್ನು ಭಾಳವಾಗಿ ತಲೆಗೆ ತಗೋತಾನೆ. ಆಯಿತು, ನನ್ನ ತಾಯಿನ ಕರ್ಕೊಂಬರೋದು ಮಗನ ನನ್ನ ಧರ್ಮ, ನಾನು ಧರ್ಮ ಮಾಡಬೇಕು, ಕರ್ಮ ಬಿಡಬಾರ್ದು. ನಾನು ಧರ್ಮದಲ್ಲೇ ನಿಂತಿರ್ಬೇಕು, ಬಟ್ ಧರ್ಮನ ಸಂಕಟವಾಗಿ ಮಾಡ್ಕೋಬಾರ್ದು. ಏನು ಮಾಡೋದು? ಕೇಳಿದ್ದೇನು, ಬಂದು ಅವರಿಗೆ ಅಮೃತ ಪ್ರಾಶನ ಮಾಡಿಸ್ಬೇಕು, ಅಷ್ಟೇ ಅಲ್ವಾ ನನ್ನ ಕೆಲಸ. ಮಗನಾಗ ಅದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ರೆಕ್ಕೆನ ಬಡಿದು 1 ನಿಮಿಷಕ್ಕೆ ಇಂದ್ರಲೋಕಕ್ಕೆ ಹೋಗ್ತಾರೆ. ಇಂದ್ರಂಗೆ ಏನು ಕಾನ್ಫಿಡೆನ್ಸ್ ಅಂದರೆ, ಅಮೃತ ಕಳಶ ಯಾರ ಕಣ್ಗೂ ಕಾಣಲ್ಲ, ಪುಣ್ಯ ಮಾಡಲಿಲ್ಲ ಅಂತ. ಇದು ಯಾವುದೋ ಪಕ್ಷಿ, ಅದಕ್ಕೇನು ಕಾಣುತ್ತೆ? ಸರಿ ಹೋದರೆ ಅಮೃತ ಕಳಶ ಕಣ್ಣು ಕಾಣಿಸ್ಬಿಡುತ್ತೆ ಕ್ಲೀನಾಗಿ. ಕಾಣಿಸಿದ್ರೆ ಕಳಶನ ಎತ್ತೋ ಶಕ್ತಿ ವಾಪಸ್ ಬರ್ತಾರೆ ಕಾಶ್ಯಪ. ಇದು ಎತ್ತಕ್ಕಾಗ್ತಾ ಇಲ್ಲ ಈ ಕಳಶ, ಹಿಂಗೆಲ್ಲ ಮುಟ್ಟಕ್ಕಾಗಲ್ಲಪ್ಪ. ಮೋಹಿನಿ ಅವತಾರದಲ್ಲಿ ಸಾಕ್ಷಾತ್ ವಿಷ್ಣು ಹಿಡಿದಿರೋ ಕಳಶ ನೀವು ಮುಟ್ಟಕ್ಕಾಗತ್ತೇನೋ? ವಿಷ್ಣು ಅಂತ ಮಹಾತ್ಮ, ವಿಷ್ಣುದು ಪೂರ್ತಿ ಪುರಾಣ ಹೇಳ್ತಾರೆ. ಯಾರು ವಿಷ್ಣು, ಮೋಹಿನಿ ಅವತಾರ ಹಿಂಗಾಯ್ತು, ಸಮುದ್ರ ಮಂಥನ ಮುಂದಕ್ಕೆ ಬರುತ್ತಲ್ಲ. ಸೊ ನಾನು ಇವಾಗ ಕೇಳಲ್ಲ ಇದಿಲ್ಲ. ಸೊ ಹೇಗಾಯ್ತು ಅದೆಲ್ಲ? ಅಯ್ಯೋ ಅಂತ ವಿಷ್ಣು ಪಾದ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತಾನೆ. ಅದೆಲ್ಲರಿಗೂ ಸಿಗಲ್ಲಪ್ಪ, ಅದು ಭಾಳ ಪುಣ್ಯ ಮಾಡಬೇಕು ಅದಕ್ಕೆ. ಸರಿ, ಇವಾಗ ನಾನು ಶಕ್ತಿ ಹಿಂಗೆ ಬೆಳೆಸ್ಕೊಳ್ಳಿ. ಒಂದು ಕೆಲಸ ಮಾಡು, ಅಲ್ಲಿ ನೋಡು, ಅಲ್ಲೊಂದು ಆನೆ ಕಾಣಿಸ್ತಾ ಇದೆಯಾ? ತುಂಬ ರೋಷದಲ್ಲಿದೆ ಆನೆ. ಹೌದು. ಅಲ್ಲೊಂದು ಮೊಸಳೆ ಕಾಣಿಸ್ತಾ ಇದೆಯಾ? ಹೌದಪ್ಪ, ತುಂಬ ರೋಷದಲ್ಲಿದೆ ಆ ಮೊಸಳೆ ಕೂಡ. ಇವರು 2 ಋಷಿಗಳಾಗಿದ್ದರು. ಶಪಿತ ಆದಮೇಲೆ ಈ ಥರ ಅವರು ಉಗ್ರವಾಗಿಬಿಟ್ಟಿದ್ದಾರೆ. ಈ 2 ಜಾತಿ ನಾನು ತೆಗಿಬೇಕು ಅಂತಿದ್ದೀನಿ. ಆವಾಗ ಅದನ್ನು ಡೈನಾಸರ್ ಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಕ್ಸ್ಟಿಂಕ್ಷನ್ ಹೆಂಗಾಗೋದು ಅಂತ, ಮಮೂತ್ ಥರ. ಅದು ನೀವು ಎಕ್ಸ್ಪ್ಲನೇಷನ್ ನೋಡಿದಾಗ, ಈ ಆನೆ ಎಕ್ಸ್ಪ್ಲನೇಷನಲ್ಲಿ ಅದರದ್ದು ಟಸ್ಕ್ ಎಷ್ಟು ದೂರ ಇತ್ತು, ಹೇಗೆ ಒಂದೊಂದು ದ್ವೀಪಾನೇ ಅಲ್ಲಾಡಿಸ್ಬಿಡೋದು, ಬೇರೆ ಸಮೇತ ಮರ ಕಿತ್ತಾಕೋದು ಅಂತಿದೆ. ಇಲ್ಲಿ ಮೊಸಳೆ ಅನ್ನೋ ಆಕಾರ ನಿಂತು ಕಾಲಲ್ಲಿ ನಡೆಯೋದು, ಆಯ್ತಾ? ಒಂದು 18 ಮನುಷ್ಯನ ಒಂದ್ರ ಮೇಲೆ ನಿಲ್ಸಿದ್ರೆ ಎಷ್ಟೋ ಅಷ್ಟಿತ್ತು ಅಂತೆಲ್ಲ ವ್ಯಾಖ್ಯಾನ ಇದೆ. ಯಾತಕ್ಕೆ ಮಮೂತು ಮತ್ತೆ ಡೈನಾಸರ್ ಎಕ್ಸ್ಟಿಂಟ್ ಆಯ್ತು ಅಂತ ಇವಾಗ ಗೊತ್ತಾಗುತ್ತೆ. ಕಾಶ್ಯಪರು ಹೇಳ್ತಾರೆ, ಇದನ್ನ ನಾನು ತೆಗಿಬೇಕಾದ ದ್ವೀಪದಿಂದ,
ಆಯ್ತು ನಾನು ಆ ಕೆಲಸ ಮಗನ ನಿನಗೆ ಕೊಡ್ತೀನಿ, ತಗೊಂಡೋಗಿ ತಿನ್ಕೊ. ಅವೆರಡನ್ನ ತಿನ್ಬಿಡೋ ಶಕ್ತಿ ಬಂದ್ಬಿಡುತ್ತೆ ನೀನು ಅಮೃತ. ಸರಿ ಹೋಗ್ತಾನೆ ಗರುಡ, ಪ್ರಾರ್ಥನೆ ಮಾಡ್ತಾನೆ. ತಂದೆ ತಾಯಿನೇ ಅವನು ದೇವರು, ಬೇರೆ ದೇವರೆಲ್ಲ ಗೊತ್ತಿಲ್ಲ ಪಾಪ. ತಂದೆ ತಾಯಿ, ಅವನ ಇಂಟೆನ್ಷನ್, ಅವನ ಸಂಕಲ್ಪ ಎಲ್ಲ ನಂಪಿಸ್ಕೊತಾನೆ. ರೋಷವಾಗಿ ಬರ್ತಾ ಇರೋ ಆನೆನ ಒಂದರಲ್ಲಿ ಹಿಡ್ಕೊತಾನೆ. ಆಮೇಲೆ ನಿಂತಿರೋ ಮೊಸಳೆನ ಒಂದರಲ್ಲಿ ಹಿಡ್ಕೊತಾನೆ. ಹಿಡ್ಕೊಂಡು ಒಂದು ವೃಕ್ಷದ ಮೇಲೆ ಕೂತ್ಕೊಂಡ. ಆ ವೃಕ್ಷ ಒಂದು ತಪಸ್ವಿ ವೃಕ್ಷ, ಆಯ್ತಾ? ತಪಸ್ವಿ ವೃಕ್ಷ. ಇವನು ಭಾರ ಅದು ತಡ್ಕೊಳಕ್ಕಾಗ್ತಿಲ್ಲ. ಒಂದು ರೆಂಬೆ ಇನ್ನೇನು ಬಿದ್ದೋಗ್ಬಿಡುತ್ತೆ. ಓಕೆ, ಸೊ ಇನ್ನೇನು ರೆಂಬೆ ಬೀಳಬೇಕು, ಕೆಳಗಡೆ ನೋಡ್ತಾನೆ ಚಿಕ್ಕ ಚಿಕ್ಕ ಮನುಷ್ಯರು. ಆ ಕಾಲದಲ್ಲೇ ನೋಡಿ ವ್ಯಾಸರು ಲಿಲಿಪುಟ್ಸ್ ಬಗ್ಗೆ ಬರೆದ್ಬಿಟ್ರು. ಅವರನ್ನ ವಾಲಕೀಯರು ಅಂತ ಕರೀತಾರೆ. ಯಾರಪ್ಪ ಈ ವಾಲಕೀಯರು? ಕಾಶ್ಯಪರ ಹತ್ರ ಹೋಗೋಣ ಮತ್ತೆ ವಾಪಸ್. ಕಾಶ್ಯಪರು ಹೋಮ ಹವನ ಮಾಡ್ತಿದ್ರು, ಆಯ್ತಾ? ಒಳ್ಳೆ ಪ್ರಕೃತಿನ ಕೊಡಬೇಕು ಅನ್ನೋ ಒಂದು ಇದರಲ್ಲಿ ಇಂಟೆನ್ಷನಲ್ಲಿ ಹೋಮ ಹವನ ಮಾಡ್ತಿರ್ಬೇಕಾದ್ರೆ ಇವರೆಲ್ಲ ಕಾಶ್ಯಪರ ಒಂದು ಇಂಟೆನ್ಷನ್ಸ್ ಇಂದ ಹುಟ್ಟಿರ್ತಕ್ಕಂಥವ್ರು. ಓಕೆ, ಅವರು ದಿನ ಸೂರ್ಯಾರ್ಘ್ಯ ಕೊಡೋರು, ಸಾಯಂ ಸಂಧ್ಯಾ ಮಾಡೋರು, ಪಂಚಭೂತಗಳಿಂದ ಕಾಶ್ಯಪರ ಶಕ್ತಿನ ಇಟ್ಕೊಂಡು ಹುಟ್ಟಿದವರು ವಾಲ್ಮೀಕಿ. ಅವ್ರೇನ್ ಮಾಡಿದ್ರು, ಇವ್ರು ಯಾವ ಹೋಮ ಹವನ ಮಾಡಿದ್ರು ಕೂಡ ಕೂತ್ಕೊಂಡು ಸಮಿತಿಗಳನ್ನ ತರೋದು, ತುಪ್ಪದ್ದು ದೊಡ್ಡ ಬಾಂಡ್ಲಿ ತರ, ಅವ್ರ ಪ್ರಕಾರ ದೊಡ್ಡ ಬಾಂಡ್ಲಿ, ಒಂದು ಚಿಕ್ಕ ಚಿಕ್ಕದನ್ನ ಹೇಳ್ಕೊಂಡು ಬರೋದು, ಈ ತರ ಎಲ್ಲ. ಇದನ್ನ ಇಂದ್ರ ನೋಡಿ ನಕ್ಕು ಬಿಡ್ತಾನೆ ದಿವಸ. ಹೇ, ಇವ್ರು ಯಾರು? ಇವ್ರು ಸೇವಕರು ಹಿಂಗಿದಾರ, ಒಳ್ಳೆ ಒಂದೊಂದು ಸಮಿತಿನ 3-3 ಜನ ಎತ್ಕೊಂಡು ಬರ್ತಾ ಇದಾರೆ ಒಂದೊಂದು ಕಡ್ಡಿನ. ಯಾವ ಕಾಲಕ್ಕೆ ಹೋಮ ಮುಗಿಯೋದು? ಅವರಿಗೆ ಅದು ವಿಪರೀತವಾಗಿ ಕೋಪ. ಅವ್ರು ಹೇಳ್ತಾರೆ, ಇಂದ್ರ, ನಿನಗೆ ಯಾವುದ್ರ ಮೇಲೆ ಘಮಂಡಿದೆ, ಓಕೆ, ಆ ಘಮಂಡನ್ನ ಮುರಿಯಕ್ಕೋಸ್ಕರ ಅದೇ ಒಂದು ನಿನ್ನ ಅಂಶದಲ್ಲಿ ಭೂಮಿ ಮೇಲೆ ಬಂದು ನಿನಗೆ ಅವಮಾನ ಆಗೋ ಸ್ಥಿತಿವರೆಗೂ ನೀನು ಕರ್ಕೊಂಡು ಹೋಗಿ ಅಹಂಕಾರ ಮುರಿಯೋ ಅಂತ ಒಬ್ಬ ಪುತ್ರ ಹುಟ್ತಾನೆ ಅಂತ ಅವನೇ ಅರ್ಜುನ. ದಿಸ್ ಇಸ್ ಮಹಾಭಾರತ. ಓಕೆ, ಸೊ ಇಂಥ ವಾಲಕೀಯರು ಸಿಕ್ಕಾಪಟ್ಟೆ ಪುರುಷೋತ್ತಮರು, ಅವರಿರೋ ಕಡೆ ಸಮೃದ್ಧಿ ಇರುತ್ತೆ ಅಂಥವ್ರು. ಸೊ ಗರುಡನ್ ಗೊತ್ತಾಯ್ತು, ಈ ಸಾಧನೆಗಳ ಮೇಲೆ ಬೀಳಿಸ್ಬಾರ್ದು. ಹಾಗೆ ಅವೆರಡು ಪಕ್ಷಿಗಳನ್ನ, ಸಾರಿ ಮೊಸಳೆನ ಮತ್ತೆ ಆನೆ ನೆಟ್ಕೊಂಡು ತಂದೆ ಹತ್ರ. ಅಲ್ಲಿ ನೋಡಿ ಈ ಥರ ಇದ್ರು, ನಾನು ಬೀಳಿಸ್ಲಿಲ್ಲ, ಕಂಬೆನೂ ನೋಡಿ ಕೊಕ್ಕಲ್ಲಿ ಇಟ್ಕೊಂಡಿದ್ದೀನಿ, ಏನು ಮಾಡಲಿ, ನಾನು ಬರ್ತೀನಿ. ಸೊ ಇಬ್ಬರು ಸೆಲೆಸ್ಟಿಯಲ್ಲಿ ಹೋಗ್ತಾರೆ. ಹೋಗಿ ಕಾಶ್ಯಪರು ಹೇಳ್ತಾರೆ, ದಯವಿಟ್ಟು ಸ್ವಲ್ಪ ಜಾಗ ಬಿಡಿ ಅಂತ. ಎಲ್ಲರೂ ಸೈಡಿಗೆ ಹೋಗ್ತಾರೆ. ಹೋದಾಗ ಕಂಬೆ ಹಾಕ್ಬಿಟ್ಟು ತಿನ್ನೋಕ್ಕೂ ಮುಂಚೆ ವಾಲಕೀಯರ ಹತ್ರ ಹೇಳ್ತಾರೆ, ಕ್ಷಮಿಸಿ, ನಾನೇನಾದರೂ ತಪ್ಪು ಮಾಡಿದರೆ ಈ ಮರ ನಿಮ್ಗೆ ನೆರಳು ಕೊಡ್ತಾ ಇತ್ತು, ಅದರಲ್ಲಿ ಒಂದು ಕೊಂಬೆ ಕಮ್ಮಿ ಆಗೋಯ್ತು. ಸೊ ನಾವು ಇದನ್ನ ನಾನು ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮೂವೀಸಲ್ಲಿ. ಸೊ ಸಾಕಷ್ಟು ಡೈಲಾಗ್ಸ್ ವಿಲ್ ರಿವಾಲ್ವ್, ಕಸ್ತೂರಿ ನಿವಾಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ಇಷ್ಟು ಒಳ್ಳೆತನ ಯಾರಿಗಪ್ಪ ಇದೆ ಅಂದರೆ ವೈನತೆ ಏನಿದೆ. ಸೊ ಇದನ್ನ ಆದ್ಮೇಲೆ ಭಕ್ಷಿಸಿದಾದ್ಮೇಲೆ ಹೋಗ್ತಾನೆ ಅಮೃತ ಕಳಶ 1 ನಿಮಿಷ ಕೊಕ್ಕಲ್ಲೇ ಹಿಡ್ಕೊಂಡು ರಾಬಸವಾಗಿ ಎಲ್ಲ ಮೋಡಗಳು, ಮೇಘಗಳೆಲ್ಲ ಬರ್ತಾರೆ. ಮೇಘಗಳೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಸೈಡಿಗೆ ಹಾಕಿ ಬರ್ತಾನೆ. ಬಂದಾಗ ಅಲ್ಲಿ ಒಂದು ದೊಡ್ಡ ಬೆಳಕು, ಆಮೇಲೆ ಕನ್ನಡಿ ಥರ ಒಂದು ಇದು ವೆಪನ್, ಅವನ ಮುಖ ಅವನಿಗೆ ಕಾಣ್ತಾ ಇರುತ್ತೆ, ಗೊತ್ತಾಗ್ತಾ ಇರಲ್ಲ, ತಿರುಗ್ತಾ ಇರುತ್ತೆ. ಸೊ ಗೊತ್ತಾಗೋಗುತ್ತೆ ಇದು ವಿಷ್ಣುದೇ ಅಂತ. ಎಷ್ಟು ಅವನಿಗೆ ತೀಕ್ಷ್ಣ ದೃಷ್ಟಿ ಅಂದರೆ ಆ ತಿರುಗ್ತಾ ಇರೋ ಆ ಬ್ಲೇಡ್ಸ್ ಮಧ್ಯೆ ತೂರೋಕ್ಕಾಗುತ್ತೆ. ಸೊ ಆವಾಗ ವಿಷ್ಣು ಅನ್ಕೋತಾನಿಲ್ಲ, ಇದು ಅಸ್ತ್ರದಿಂದ ಏನು ಮಾಡೋಕ್ಕಾಗಲ್ಲ, ಇವನನ್ನ ಅಮೃತ ಕಳಶ ನಾನು ತಗೋಬೇಕು, ಇವನು ಪ್ರೀತಿಯಿಂದಾನೆ ಗೆಲ್ಬೇಕು ಅಂತ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ. ಆಲ್ರೆಡಿ ಕಾಶ್ಯಪರು ಹೇಳ್ಬಿಟ್ಟಿದಾರಲ್ಲ ಯಾರು ಇವನು ಅಂತ. ಕಾಲಿಗೆ ಬಿದ್ದು ಬಿಡ್ತಾನೆ, ನಾನು ಏನ್ ಮಾಡ್ಬೇಕು ಹೇಳಿ, ನನಗೆ ನಿಮ್ಮ ಜಾಗ ಕೊಡಿ ಅಷ್ಟೇ. ಸರಿ, ವಿಷ್ಣು ಹೇಳ್ತಾನೆ, ಎಲ್ಲಾರನ್ನೂ ಬಿಟ್ಟು ನನಗೆ ಯಾಕೆ ನೀನು ಬಂದ್ರಿ ಇಷ್ಟು ಪ್ರೀತಿಯಿಂದ ಅಂತ. ನೀನು ಕೊಕ್ಕಲ್ಲಿ ಹಿಡ್ಕೊಂಡಿದ್ಯಾ ಅಮೃತಾನ, ಒಂದು ಚೂರು ಮುಟ್ಟಿಲ್ಲ. ಯಾಕೆ ಅಂದ್ರೆ ನಿನ್ನ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಸೋ ನೈಸ್. ಧರ್ಮ ಸಂಕಟ ನಿನ್ ತಂದೆ ಹೇಳಿದ್ರು, ಲೋಕ ಕಲ್ಯಾಣಕ್ಕೆ ಮಾತ್ರ ಮಾಡು ಅಂತ.
ಅದಷ್ಟೇ ಇದೆ ನಿನ್ನ ತಲೆನಲ್ಲಿ, ಇದಕ್ಕಿಂತ ವಾಹನ ಬೇಕಾ ತಂದೆ ನನಗೆ. ಸೊ ಆ ಗರುಡನ್ಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ, ಈ ಅಮೃತ ಕಳಶ ಇದ್ರೆ ನನ್ನ ತಾಯಿ ಬಿಡಿಸ್ತೀರಾ, ಅಷ್ಟರಲ್ಲಿ ತಾಯಿ ಬರೋದು ಕಾಣುತ್ತೆ. ಈ ಪೂರ್ತಿ ಸಿನಾರಿಯೋನ ವಿನೀತಾ ನೋಡ್ತಾ ಇದ್ದಾಳೆ ಆಸ್ ಅ ಮದರ್. ಓಕೆ, ಆನಂದ ಬಾಷ್ಪ ಸುರಿತಿದೆ. ಸಾಕ್ಷಾತ್ ವಿಷ್ಣು ಹೇಳ್ತಾ ಇದ್ದಾರೆ ನೀನ್ ನನಗ್ ಬೇಕು ಅಂತ. ಸೊ ಅದಕ್ಕಿಂತ ಇನ್ನೇನಿರುತ್ತೆ ತಾಯಿಗೆ ಅಲ್ವಾ.